ನೋಡ್ಕೊಳ್ಳಿ ಕ್ವಶನ್. In a recent study reported on the Furry blog, the mean age of tablet users is 34 years. Suppose the standard deviation is 15 years. Take a sample size of n is equal to 100. Using central limit theorem, find the probability that sample mean age is more than 30 years. ಇಲ್ಲಿ ನೋಡಿ ಸೊಲ್ಯೂಷನ್ನು ನೋಡಿ. ದ ಮೀನ್ ಏಜ್ ಆಫ್ ಟ್ಯಾಬ್ಲೆಟ್ ಯೂಸರ್ಸ್ ಎಷ್ಟಿದೆ? 34 ಇಯರ್ಸ್ ಇದೆ. ಅಂದರೆ ಇಲ್ಲೇನಂತ ಕೊಟ್ಟಿದ್ದಾರೆ, ಸಪೋಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 15 ಇಯರ್ಸ್. ಇಲ್ಲಿ ಪಾಪ್ಯುಲೇಷನ್ದು ಮೀನ್ ಕೊಟ್ಟವ್ರೆ. ಮೀನ್ ಎಷ್ಟು? ಮ್ಯೂ ಇಸ್ ಈಕ್ವಲ್ ಟು 34. ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು? ಇಲ್ಲಿ ಸಪೋಸ್ ದ ಸ್ಟ್ಯಾಂಡರ್ಡ್ ಸಿಗ್ಮಾ ಎಷ್ಟು? 15. ಗೊತ್ತಾಗ್ತಿದೆಯಲ್ವಾ? ಟೇಕ್ ಎ ಸ್ಯಾಂಪಲ್ ಸೈಜ್, ಇದು ಎನ್ನು. ಅರ್ಥ ಆಗ್ತಿದೆಯಲ್ವ? ಕೊಟ್ಟಿರೋದು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಪಾಪ್ಯುಲೇಷನ್ನು ಎಷ್ಟಿದೆ ಅಂತ ಕೊಟ್ಟಿಲ್ಲ. ಗೊತ್ತಾಗ್ತಿದೆಯಲ್ವ? ಇನ್ಫೈನೈಟ್ ಪಾಪ್ಯುಲೇಷನ್ ಅಂದ್ಕೊಳ್ಳಿ ಅದನ್ನ. ಈಗ ಅದ್ರದ್ದು ಮೀನ್ ಕೊಟ್ಟವ್ರೆ. ಮೀನ್ ಎಷ್ಟು? ಮ್ಯೂ. ಪಾಪ್ಯುಲೇಷನ್ ಮೀನ್ ಎಷ್ಟು? ಮ್ಯೂ. ಡಿನೋಟ್ ಮಾಡೋದು ಮ್ಯೂ 34. ಪಾಪ್ಯುಲೇಷನ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ 15. ಟೇಕ್ ಎ ಸ್ಯಾಂಪಲ್ ಸೈಜ್ ಆಫ್ n ಈಸ್ ಈಕ್ವಲ್ ಟು 100. n ಈಸ್ ಈಕ್ವಲ್ ಟು 100. ನೆಕ್ಸ್ಟು ಯೂಸಿಂಗ್ ಸೆಂಟ್ರಲ್ ಲಿಮಿಟ್ ಥಿಯರಮ್ ಫೈಂಡ್ ದಿ ಪ್ರಾಬಿಲಿಟಿ ದಟ್ ಸ್ಯಾಂಪಲ್ ಮೀನ್ ಏಜ್ ಇಸ್ ಮೋರ್ ದ್ಯಾನ್ 30 ಇಯರ್ಸ್. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಸೆಂಟ್ರಲ್ ಲಿಮಿಟ್ ಥಿಯರಮ್ ಏನು ಹೇಳುತ್ತೆ ಅಂದರೆ, ಎಕ್ಸ್ ಬಾರ್ ಇದೆಯಲ್ಲ ಸ್ಯಾಂಪಲ್ ಮೀನು, ಫಾಲೋಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿತ್ ಮೀನ್ ಮ್ಯೂ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ಸಿಗ್ಮಾ ಬೈ ರೂಟ್ n. ಈ ಎಕ್ಸ್ ಬಾರ್ ಈ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ ಫಾಲೋ ಮಾಡುತ್ತೆ. ಆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಇರುತ್ತೆ ಅಂದರೆ, ಅದ್ರ ಮೀನು ಮ್ಯೂ ಇರುತ್ತೆ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ಸಿಗ್ಮಾ ಬೈ ರೂಟ್ n ಇರುತ್ತೆ. ನಾವೀಗ ಏನು ಮಾಡಬೇಕಂದ್ರೆ, ಪ್ರಾಬಬಿಲಿಟಿ ಆಫ್ ಎಕ್ಸ್ ಬಾರ್ ಗ್ರೇಟರ್ ದ್ಯಾನ್ 30 ಫೈಂಡ್ ಮಾಡಬೇಕು ಅಂದರೆ ಎಕ್ಸ್ ಬಾರ್ ರಿಲೇಟೆಡ್ ಝೆಡ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಸಿಗ್ಮಾ ಬೈ ರೂಟ್ n ಅಂತ ಬರ್ಕೊಳ್ಳಿ. ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಹಂಗೆ ಇರಲಿ. ಮ್ಯೂ ಎಷ್ಟು? 34. ಸಿಗ್ಮಾ ಎಷ್ಟು? 15 ಡಿವೈಡೆಡ್ ಬೈ n ಎಷ್ಟು? ರೂಟ್ 100. ಕ್ಯಾಲ್ಸಿಲ್ ಹೊಡೀರಿ. 15 ಬೈ ರೂಟ್ 100 ಮಾಡಿ. ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ 15 ಬೈ ರೂಟ್ 100 1.5. Z is equal to x bar minus 34 divided by 1.5. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಪಿ ಆಫ್ ಎಕ್ಸ್ ಬಾರ್, ಪ್ರಾಬಿಲಿಟಿ ಆಫ್ ಎಕ್ಸ್ ಬಾರ್ ಗ್ರೇಟರ್ ದ್ಯಾನ್ 30 ಇಯರ್ಸ್ ಅಂದರೆ ಗ್ರೇಟರ್ ದ್ಯಾನ್ 30 ಈಸ್ ಈಕ್ವಲ್ ಟು, ಇದಕ್ಕೆ ಫಾರ್ಮುಲಾ ಏನಂದರೆ, ಈಗ ಎಕ್ಸ್ ಬದಲು ನೀವು ಝೆಡ್ ಹಾಕ್ಕೋಬೇಕಿಲ್ಲಿ. ಇದು ಅಳಿಸ್ಬಿಡ್ತೀನಿ, ಇಲ್ಲಿ ಸೈಡಲ್ಲಿ ಬರೆದ್ಬಿಡ್ತೀನಿ. ಎಕ್ಸ್ ಬಾರ್ ಫಾಲೋಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿತ್ ಮೀನ್ ಮ್ಯೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಬೈ ರೂಟ್ n. ಇಲ್ಲಿ ಪಿ ಆಫ್ ಎಕ್ಸ್ ಬಾರ್ ಬದಲು ಝೆಡ್ ಹಾಕ್ಕೊಳ್ಳಿ. 30 ಬದಲು, ಈಗ 30 ಬದಲು ಏನು ಫಸ್ಟು ಎಕ್ಸ್ ಬಾರ್ 30 ಇದ್ದಾಗ ಝೆಡ್ ಏನೋ ಅದು ಫೈಂಡ್ ಮಾಡ್ಕೋಬೇಕು. ಇಫ್ ಎಕ್ಸ್ ಬಾರ್ ಈಸ್ 30, ಝೆಡ್ ಏನು? 30 ಮೈನಸ್ 34 ಡಿವೈಡೆಡ್ ಬೈ 1.5. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. 30 ಮೈನಸ್ 34 ಡಿವೈಡೆಡ್ ಬೈ 1.5 ಮೈನಸ್ 2.67 ಬರುತ್ತೆ. ಮೈನಸ್ 2.67. ಈಗ ನಾವೇನು ಮಾಡಬೇಕಂದ್ರೆ, ಪ್ರಾಬಬಿಲಿಟಿ ಆಫ್ ಎಕ್ಸ್ ಬಾರ್ ಗ್ರೇಟರ್ ದ್ಯಾನ್ 30 ಫೈಂಡ್ ಮಾಡಬೇಕು. ಅದಕ್ಕೆ ಎಕ್ಸ್ ಬಾರ್ ಬದಲು ಝೆಡ್ ಹಾಕ್ಕೊಳ್ಳಿ. 30 ಬದಲು ಮೈನಸ್ 2.67 ಹಾಕಿ. ಅರ್ಥ ಆಗ್ತಿದೆಯಲ್ವ? ಜ್ಞಾಪಕ ಇಟ್ಕೊಳ್ಳಿ. ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಮೈನಸ್ ಎ ಅಂದರೆ, ಇದಕ್ಕೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಮೈನಸ್ ಎಗಿಂತ ಜಾಸ್ತಿ ಅಂದರೆ, ಈಗ ನೋಡಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಈ ಥರ ಇದೆ. ಅರ್ಥ ಆಗ್ತಿದೆಯಲ್ವಾ? ಇದು ಝೆಡ್ 0, ಇಲ್ಲಿ ಮೈನಸ್ ಎ ಅಂದರೆ ಇದು ಅಂದ್ಕೊಳ್ಳಿ. ಗ್ರೇಟರ್ ದ್ಯಾನ್ ಮೈನಸ್ ಎ ಅಂದರೆ ಎಲ್ಲಿಂದ ಇಲ್ಲಿ ಬರುತ್ತೆ ಅಂದರೆ ಇಲ್ಲಿಂದ ಫುಲ್ ಬರುತ್ತೆ. ಇದಕ್ಕೆ ಫಾರ್ಮುಲಾ ಏನಂದರೆ 0.5 + 5 ಆಫ್ ಎ ಅಂದರೆ
ಮೈನಸ್ ಎ ಟು ಝೀರೋಗೆ ಎಷ್ಟು ಏರಿಯಾ ಕವರ್ ಆಗುತ್ತೆ ಅಷ್ಟೇ 0 to ಎಗೆ ಕವರ್ ಆಗೋದು. ಮೈನಸ್ ಎ ಟು ಝೀರೋಗೆ ಅದಕ್ಕೆ ಫೈಂಡ್ ಮಾಡೋಕ್ಕೆ ಏರಿಯಾ ಕವರ್ ಆಗಿರೋದನ್ನ ಫೈ ಆಫ್ ಎ. ಇಲ್ಲಿ ಏರಿಯಾ ಇಸ್ ನಥಿಂಗ್ ಬಟ್ ಪ್ರಾಬಬಿಲಿಟಿ ಅಂತ. ಟೋಟಲ್ ಏರಿಯಾ ಇದ್ರದ್ದು 1 ಇರುತ್ತೆ, ಇಲ್ಲಿ 0.5 ಇರುತ್ತೆ, ಇಲ್ಲಿ 0.5 ಇರುತ್ತೆ. ಇಲ್ಲಿ ಮೈನಸ್ ಎ ಟು ನಮಗೆ ಬೇಕಾಗಿರೋದು ಗ್ರೇಟರ್ ದ್ಯಾನ್ ಮೈನಸ್ ಎ ಅಂದರೆ ಮೈನಸ್ ಎ ಟು ಇಲ್ಲಿ ಗಂಡನೂ ಬೇಕು ಏರಿಯಾ. ಈಗ ಫಸ್ಟು ಮೈನಸ್ ಎ ಟು 0 ಫೈಂಡ್ ಮಾಡ್ಕೋಬೇಕು ಏರಿಯಾ. ಮೈನಸ್ ಎ ಟು 0ಗೆ ಏರಿಯಾ ಬಂದು ಫೈ ಆಫ್ ಎ, ಆಮೇಲೆ 0 to ಇನ್ಫಿನಿಟಿಗೆ 0.5. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇದಕ್ಕೆ ಫಾರ್ಮುಲಾ ಬಂದು 0.5 ಪ್ಲಸ್ ಫೈ ಆಫ್ ಎ. ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಅಂದರೆ ಏನು ಬರುತ್ತೆ 0.5 ಪ್ಲಸ್ ಫೈ ಆಫ್ 2.67. ಈಗ 0.5 ಪ್ಲಸ್ ಫೈ ಆಫ್ 2.67ನ ಫೈಂಡ್ ಮಾಡೋದು ಯಾವ ಥರ ಕ್ಯಾಲ್ಸಿಲಿ ಹೇಳ್ಕೊಡ್ತೀನಿ ನೋಡಿ. ಕ್ಯಾಲ್ಸಿಲಿ 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಶಿಫ್ಟು ಮೋಡು 6 4. ಆಮೇಲೆ ಮೋಡ್ ಹೊಡೀರಿ, ಆಮೇಲೆ 3 ಸ್ಟಾರ್ಟ್ಗೆ ಹೋಗಿ, ಆಮೇಲೆ 1ಗೆ ಹೋಗಿ, ಆಮೇಲೆ ಎ ಸಿ ಹೊಡೀರಿ, ಆಮೇಲೆ ಶಿಫ್ಟ್ಗೆ ಹೋಗಿ, ಆಮೇಲೆ 1ಗೆ ಹೋಗಿ, ಆಮೇಲೆ 5ಗೆ ಹೋಗಿ, ಆಮೇಲೆ 2ಗೆ ಹೋಗಿ, ಆಮೇಲೆ 2.67 ಅಂತ ಹೊಡೀರಿ. ನೋಡಿ 0.4962 ಬರುತ್ತೆ. 0.4962. ಇದನ್ನ ಕ್ಯಾಲ್ಸಿಲಿ 0.5 ಪ್ಲಸ್ 0.4962 ಮಾಡಿದ್ರೆ ಎಷ್ಟಾಗುತ್ತೆ? 0.5 ಪ್ಲಸ್ 0.4962 ಮಾಡಿದ್ರೆ 0.9962. 0.9962 ಇಷ್ಟೇ ಆನ್ಸರ್. ನೋಡಿ ಜ್ಞಾಪಕ ಇಟ್ಕೊಳ್ಳಿ, ಅವ್ರೇನು ಕ್ವಶನ್ ಕೇಳಿದ್ದಾರೆ. ಇನ್ ಎ ರೀಸೆಂಟ್ ಸ್ಟಡಿ ರಿಪೋರ್ಟೆಡ್ ಆನ್ ಫ್ಲರಿ ಬ್ಲಾಗ್, ದ ಮೀನ್ ಏಜ್ ಆಫ್ ಟ್ಯಾಬ್ಲೆಟ್ ಯೂಸರ್ is 34 years. Suppose the standard deviation is 15 years. Take a sample size n is equal to 100. Using the central limit theorem, find the probability that sample mean age is more than 30 years. ಅವ್ರು ಏನಂತ ಹೇಳಿದ್ದಾರೆ, ಆ್ಯಕ್ಚುಲಾಗಿ ಈಗ ಟ್ಯಾಬ್ಲೆಟ್ ಯೂಸರ್ಸ್ದು ಮೀನ್ ಏಜು ಪಾಪ್ಯುಲೇಷನ್ ಮೀನ್ 34 ಇದೆ. ಅರ್ಥ ಆಗ್ತಿದೆಯಲ್ವಾ? ಸ್ಟ್ಯಾಂಡರ್ಡ್ ಡಿವಿಯೇಷನ್ 15 years ಇದೆ. ಅಂದರೆ ಟೇಕ್ ಎ ಸ್ಯಾಂಪಲ್ ಸೈಜ್ ಆಫ್ n100. ಎನ್ ಬಂದು 100 ಇದೆ. ಯೂಸಿಂಗ್ ದ ಸೆಂಟ್ರಲ್ ಲಿಮಿಟ್ ಥಿಯರಮ್, ಫೈಂಡ್ ದಿ ಪ್ರಾಬಬಿಲಿಟಿ ದಟ್ ಸ್ಯಾಂಪಲ್ ಮೀನ್ ಏಜ್ ಈಸ್ ಮೋರ್ ದ್ಯಾನ್ 30 years. ಅಂದರೆ ಎಕ್ಸ್ ಬಾರು 30 yearsಗಿಂತ ಜಾಸ್ತಿ ಇರೋದು. ಗೊತ್ತಾಗ್ತಿದೆಯಲ್ವಾ? ಎಷ್ಟು ಪ್ರಾಬಬಿಲಿಟಿ ಬರುತ್ತೆ ಅಂತ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಏನು ಮಾಡಬೇಕು? ಮ್ಯೂ ಎಷ್ಟಿದೆ? 34 ಇದೆ. ಸಿಗ್ಮಾ 15 ಇದೆ. ಎನ್ನು 100 ಇದೆ. ಇಲ್ಲಿ ಯೂಸಿಂಗ್ ಸೆಂಟ್ರಲ್ ಲಿಮಿಟ್ ಥಿಯರಮ್ ಅಂದರೆ ಎಕ್ಸ್ ಬಾರ್ ಫಾಲೋಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಮ್ಯೂ ಸಿಗ್ಮಾ ಬೈ √n. ಗೊತ್ತಾಗ್ತಿದೆಯಲ್ವಾ? ಅಂದರೆ ನೀವು ಈ ಎಕ್ಸ್ ಬಾರ್ ಇದೆಯಲ್ವಾ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಫಾಲೋ ಆಗ್ತಾಯಿದ್ರೆ ಝೆಡ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಆ ಝೆಡ್ ವ್ಯಾಲ್ಯೂನ ಫೈಂಡ್ ಮಾಡೋಕ್ಕೆ ಮೀನ್ನ ಮ್ಯೂ ಯೂಸ್ ಮಾಡಬೇಕು, ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಸಿಗ್ಮಾ ಬೈ √n ಯೂಸ್ ಮಾಡಬೇಕು. ಆ ಝೆಡ್ ವ್ಯಾಲ್ಯೂನ ಕರೆಸ್ಪಾಂಡಿಂಗ್ ಝೆಡ್ ವ್ಯಾಲ್ಯೂ ಹಾಕ್ಬಿಟ್ಟು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನಿಂದ ಪ್ರಾಬಬಿಲಿಟಿನ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಆ ಥರ ಇರೋದಿದು. ಇಲ್ಲಿ ಏನಂದರೆ ಮ್ಯೂ 34 ಇದೆ, ಸಿಗ್ಮಾ 15, ಎನ್ 100. ಝೆಡ್ ಅಂದರೆ ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಸಿಗ್ಮಾ ಬೈ √n. ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ಅಂದ್ರೇನು? 34. ಸಿಗ್ಮಾ ಎಷ್ಟು? 15 ಬೈ √100 ಅಂದರೆ 1.5. ಇಲ್ಲಿ ಎಫ್ ಎಕ್ಸ್ ಬಾರ್ ಈಸ್ 30 ಹಾಕಿದ್ರೆ ಝೆಡ್ ಈಸ್ ಈಕ್ವಲ್ ಟು 30 ಮೈನಸ್ 34 ಬೈ 1.5. ಆನ್ಸರ್ ಮೈನಸ್ 2.67 ಬರುತ್ತೆ. ಪ್ರಾಬಿಲಿಟಿ ಆಫ್ ಎಕ್ಸ್ ಬಾರ್ ಗ್ರೇಟರ್ ದ್ಯಾನ್ 30ಗೆ ಎಕ್ಸ್ ಬಾರ್ ಬದಲು ಝೆಡ್ ಹಾಕಿ, 30 ಬದಲು ಮೈನಸ್ 2.67 ಹಾಕಿ. ಇಲ್ಲಿ ಝೆಡ್ ಗ್ರೇಟರ್ ದ್ಯಾನ್ ಮೈನಸ್ ಎಗೆ ಫಾರ್ಮುಲಾ 0.5 ಪ್ಲಸ್ ಫೈ ಆಫ್ ಎ. 0.5 ಪ್ಲಸ್ ಫೈ ಆಫ್ ಎ ಅಂದರೆ ಎ ಅಂದರೆ 2.67 ಇದೆ. ಫೈ ಆಫ್ 2.67 ಕ್ಯಾಲ್ಸಿಲ್ ಫೈಂಡ್ ಮಾಡ್ಬಿಟ್ಟು ಹಾಕಿ, ಅದೇ ಫೈನಲ್ ಆನ್ಸರ್ ಆಗುತ್ತೆ. ಥ್ಯಾಂಕ್ ಯು.